37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಮಾಚರಣೆ ಕಾರ್ಯಕ್ರಮ ಏನಿದೆ ಚಿಂತಾಮಣಿಯಲ್ಲಿ ನಡೆದಿದ್ದು, ಸಂಚಾರಿ ನಿಯಮಗಳ ಪಾಲನೆಯನ್ನು ಉಲ್ಲಂಘನೆ ಮಾಡೋದ್ರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇವೆ. ಅಪಘಾತ ರಹಿತ ದೇಶವನ್ನು ಮಾಡುವಂತಹ ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತ ಹೇಳಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು JMFCಯ ನ್ಯಾಯಾಧೀಶರಾಗಿರುವಂತಹ ಶಕುಂತಲಾ ಆರ್ ಅವರು ಹೇಳಿಕೆ ನೀಡಿದ್ದಾರೆ. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಲಕ್ಷ್ಮೀ ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಈ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಏನಿದೆ ಅದು ನಡೆದಿರುವಂಥದ್ದು. ಇದೇ ಕಾರ್ಯಕ್ರಮದ ಕುರಿತಾಗಿ ಅವರು ಮಾತನಾಡ್ತಾರೆ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಅವರ ಪೋಷಕರಿಗೆ 25,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಏನಿದು ಸಾರಿಗೆ ನಿಯಮಗಳೇನಿದೆ ಅವನ್ನ ನೀವು ಉಲ್ಲಂಘನೆ ಮಾಡಿದ್ರೆ ಇನ್ನು ಬೇರೆ ಬೇರೆ ರೀತಿಯ ದಂಡಗಳು ಮತ್ತು ಪ್ರಾಣ ಹಾನಿ ಕೂಡ ಆಗುತ್ತೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ಯಾರು 18 ವರ್ಷ ತುಂಬ ತನಕ ಯಾರೋ ವೆಹಿಕಲ್ನ ಓಡಿಸ್ಬೇಕು. ಇನ್ ಕೇಸ್ ಓಡಿಸ್ತು ಅಂತ ಹೇಳಿದ್ರೆ ಈಗಾಗಲೇ ಹೇಳಿರೋದಕ್ಕೆ 3 ತಿಂಗಳು ಜೈಲು ಶಿಕ್ಷೆನಿದೆ, 20,000 ರೂಪಾಯಿ ದಂಡನಿದೆ. ಆಮೇಲೆ ನೀವು ಒಂದೊಂದು ತಿಳ್ಕೊಳ್ಳಿ, ನಾನು ಓಡಿಸ್ಬಿಟ್ಟಿದ್ದೀನಿ ಏನೂ ಆಗಲ್ಲ. ಇನ್ ಕೇಸ್ ಕನ್ವಿಕ್ಷನ್ ಅಂತ ಪನಿಷ್ಮೆಂಟ್ ಆಯಿತು ಅಂದರೆ ಆ ಮಕ್ಕಳುಗಳಿಗೆ ಫರ್ದರ್ 25 ವರ್ಷದ ತನಕ DL ಕೊಡೋದಿಲ್ಲ. ಇನ್ ಕೇಸ್ ಏನಾದರೂ ಶಿಕ್ಷೆ ಆಗಿತ್ತು ಅಂತ ತಿಳ್ಕೊಳ್ಳಿ, 18 ವರ್ಷ ಆಗಿದೆ ನನಗೆ ಲೈಸೆನ್ಸ್ ಸಿಕ್ಬಿಡುತ್ತೆ ಅಂತ ಅನ್ನೋದು ಸುಳ್ಳು. ಏನಾದ್ರು ಶಿಕ್ಷೆ ಆಗಿತ್ತು ಅಂದರೆ ಅಂಥ ಮಕ್ಕಳುಗಳಿಗೆ 25 ವರ್ಷದ ತನಕ ಲೈಸೆನ್ಸ್ನು ಸಾರಿಗೆ ಇಲಾಖೆಯಲ್ಲಿ ಇಶ್ಯೂ ಮಾಡೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಆದ್ದರಿಂದ ಯಾರಿಗೂ ವೆಹಿಕಲ್ಗಳನ್ನ ಓಡಿಸ್ಬೇಡಿ. ಆಮೇಲೆ ವೆಹಿಕಲ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇಟ್ಕೋಬೇಕು. ವೆಹಿಕಲಲ್ಲಿ RC ಬುಕ್ಕು ಪೊಲೀಸವ್ರು ಕೇಳಿಸ್ತಾರೆ, ಇಲ್ಲಾಂದರೆ ಅವ್ರು ತಂದು ತೋರಿಸೋತಾರೆ. ಆಮೇಲೆ ಇದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ವೆಹಿಕಲ್ನಿಂದ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ, ಇನ್ಶೂರೆನ್ಸ್ ಇದೆಯಾ, ಆಮೇಲೆ ಇತ್ತೀಚೆಗೆ ಎಮಿಷನ್ಸ್ ಅದು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ಇದ್ರದ್ದು ಇನ್ನೊಂದು ಹೆಲ್ಮೆಟ್ ಇಂದ ಎಷ್ಟು ಅಪಘಾತಗಳಾಗಿದೆ ಅಂತ, ವಿತೌಟ್ ಹೆಲ್ಮೆಟ್ ಹೆಂಗೆ ಓಡಿಸ್ತಾ ಇದೆ ಅಂತ. ಬರೀ ದಂಡ ಹಾಕೋದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರಕ್ಕೆ. ಬರೀ ನೀವು 500 ರೂಪಾಯಿ ದಂಡ ಕೊಟ್ಟಿದ್ರೆ ಅದು ನಮ್ಗೆ ಸರ್ಕಾರಕ್ಕೆ ಪ್ರಶ್ನೆ ಅಲ್ಲ. ನಿಮ್ಮ ಸೇಫ್ಟಿಗೋಸ್ಕರ ಒಂದು ಸಲ ಫೈನ್ ಹಾಕಿದ್ರೆ ಮತ್ತೆ ಇನ್ನೊಂದು ಸಲ ಫೈನ್ ಹಾಕ್ಕೋಬಾರ್ದು, ಹಂಗಿರ್ಬೇಕು ನೀವೆಲ್ಲ. ಹೇಳದಂಗೆ ನಾವು ಎಲ್ಲ ಸುರಕ್ಷತಾ ನಿಯಮಗಳನ್ನ ಪಾಲಿಸುವುದು ಅಂದ್ರೆ ಅಪ್ ಟು 18 ಇಯರ್ಸ್ ತನಕ ನೀವು ವಾಹನವನ್ನ ಚಲಾಯಿಸದೇ ಇರೋದು ಮತ್ತು DL ಅನ್ನ ಪಡ್ಕೊಳ್ಳೋದಾಗಿರ್ಬೋದು, ನಿಯಮಗಳನ್ನ ಪಾಲಿಸಿ ನಾವು ರೋಡಲ್ಲಿ ಹೋಗೋವಾಗಿರ್ಬೋದು, ವಾಹನ ಚಾಲನೆ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಪಾದಚಾರಿಗಳಿಗೆ ನೀವು ನಡ್ಕೊಂಡು ಹೋಗೋದಾಗಿರ್ಬೋದು, ಎಲ್ಲ ವೇಳೆಯಲ್ಲೂ ಸಹ ನಾವು ರಕ್ಷೆಯಲ್ಲಿ ನಾವು ಚಲಿಸುವಾಗ ಸುರಕ್ಷತಾ ನಿಯಮಗಳನ್ನ ಪಾಲಿಸಿ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಲಕ್ಷ್ಮೀ ವಿದ್ಯಾಸಂಸ್ಥೆಗಳ PO ಮೇಡಮ್, ಬಯೋಲಜಿ ಸರ್ ಮತ್ತು ಪ್ರಾಂಶುಪಾಲರು ಹಾಗೆ ಎಲ್ಲ ಮಾಧ್ಯಮಿಕರು ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆಯಿಂದ ನಾವು ರಸ್ತೆ ತಡೆ ಸಪ್ತಾಹನ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಇದ್ರ ಮೂಲ ಉದ್ದೇಶ ಅಂತಂದರೆ, ಈಗ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಒಂದು ಕಾಯಿಲೆ ಬಂದ್ರೂ ನಮಗೆ ಚಾನ್ಸ್ ಅಂತ ಸಿಗುತ್ತೆ. ಮತ್ತೆ ಟ್ರಿಬಲ್ ರೈಡಿಂಗ್ ನಮ್ಮ ಪೊಲೀಸ್ ಅವರಿಗೆ ಪಾಪ ಅದೇ ಕೆಲಸ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ರೋಡಲ್ಲಿ ಹೋಗ್ಬೇಕಂದ್ರೆ ಯಾರು ತುಂಬಾ ವೇಗವಾಗಿ ಹೋಗ್ತಾ ಇದ್ರು, ಇಬ್ರು 2 ವೀಲರ್ ಹೋಗ್ತಾ ಇದ್ರು. ತುಂಬಾ ಫಾಸ್ಟ್ ಆಗಿ ಓವರ್ಟೇಕ್ ಮಾಡ್ದ ಒಬ್ಬ. ಅವಾಗ ಹೇಳ್ತಾರೆ ಇನ್ನೊಬ್ಬ, ಯಾಕೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.